Hello everyone, welcome to Sanmargaha classes. Let us see question number 19 of chapter Coal and Petroleum. Name the fossil fuel used in thermal power plant. Thermal power plant ಅಲ್ಲಿ ಯೂಸ್ ಆಗೋ ಫೊಸೈಲ್ ಫ್ಯೂಯಲ್ ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಥರ್ಮಲ್ ಪವರ್ ಪಾಯಿಂಟ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಒಂದು ಫ್ಯೂಯಲ್ ಅನ್ನ ಕಾಯಿಸ್ತಾರೆ. ಆ ಫ್ಯೂಯಲ್ ಯಾವುದು ಅಂತ ಲಾಸ್ಟ್ ಅಲ್ಲಿ ನೋಡೋಣ. ಅದನ್ನ ಓಕೆ, ಅದರಿಂದ ನೀರನ್ನ ಕಾಯಿಸ್ತಾರೆ, ಸ್ಟೀಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಫ್ಯೂಯಲ್ ನಿಂದ ಸ್ಟೀಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ, ನೀರನ್ನ ಕಾಸಿ ಸ್ಟೀಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸ್ಟೀಮ್ ಇಂದ ದಟ್ ಸ್ಟೀಮ್ ಸ್ಪಿನ್ಸ್ ಟರ್ಬೈನ್, ಟರ್ಬೈನ್ ತಿರುಗುವಂತೆ ಮಾಡುತ್ತೆ, ವಿಚ್ ಈಸ್ ಕನೆಕ್ಟೆಡ್ ಟು ಜನರೇಟರ್. ಆ ತರ ಥರ್ಮಲ್ ಎನರ್ಜಿ ಇರುವಂತದ್ದು ಇಲೆಕ್ಟ್ರಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಈ ಫ್ಯೂಯಲ್ ಬರ್ನ್ ಮಾಡಿ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದರಿಂದ ವಾಟರ್ ಅನ್ನ ಹೀಟ್ ಮಾಡಿ ಸ್ಟೀಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ದಿಸ್ ಸ್ಟೀಮ್ ಸ್ಪಿನ್ಸ್ ಟರ್ಬೈನ್, ದಿಸ್ ಟರ್ನ್ಸ್ ಟರ್ಬೈನ್. ದಿಸ್ ಟರ್ಬೈನ್ ಕನೆಕ್ಟೆಡ್ ಟು ಜನರೇಟರ್, ಜನರೇಟರ್ ಕನೆಕ್ಟ್ ಆಗಿರೋ ಟರ್ಬೈನ್ ಅನ್ನ ತಿರ್ಸುತ್ತೆ. ಈಗ ಇಲ್ಲಿ ಥರ್ಮಲ್ ಎನರ್ಜಿ ಇರುವಂತದ್ದು, ಥರ್ಮಲ್ ಎನರ್ಜಿಯಿಂದ ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಇಲೆಕ್ಟ್ರಿಕ್ ಎನರ್ಜಿ. ಸೊ ಇಲ್ಲಿ ಈ ಫ್ಯೂಯಲ್ ಯಾವುದು ಹಾಗಿದ್ರೆ, ದಿಸ್ ಈಸ್ ಕೋಲ್. ಕೋಲ್ ಅನ್ನ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಫ್ಯೂಯಲ್ ಆಗಿ ಯೂಸ್ ಮಾಡಿರ್ತಾರೆ. ನೇಮ್ ದ ಫೊಸೈಲ್ ಫ್ಯೂಯಲ್ ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲಾಂಟ್ ಅಂದ್ರೆ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಕೋಲ್. ಕರ್ನಾಟಕದಲ್ಲಿ ರಾಯಚೂರಲ್ಲಿ ಮೇನ್ ಆಗಿ ಥರ್ಮಲ್ ಪವರ್ ಪ್ಲಾಂಟ್ ಅನ್ನ ನಾವು ಕಾಣಬಹುದು. ಥ್ಯಾಂಕ್ ಯು.